ಸೊ ಹಾಯ್ ಎಲ್ಲರೂ ಹೇಗಿದ್ರೆ ಸೊ ನೋಡಿ ಇವತ್ತು ಬೆಳಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೂರ್ಯ ನೋಡಿ ಕಣ್ಣಿಗೆ ಬೀಳ್ತಾ ಇದೆ ಸೂರ್ಯ. ನಮ್ಮ ಅಲ್ಲಿ ಚೆನ್ನಾಗಿ ಸೂರ್ಯನ ಬೆಳಕೆಲ್ಲ ಬೀಳುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಬೆಳಕು ಬೀಳುತ್ತೆ ಸೂರ್ಯಂದು. ಇದೇ ಬೇಕಿತ್ತು ನಮಗೆ. ಏನಂದರೆ ಮನೆಗೆ ನಾವು ಆರೋಗ್ಯವಾಗಿರಬೇಕು ಅಂದರೆ ಸೂರ್ಯನ ಬೆಳಕು ಒಂದು ಸ್ವಲ್ಪ ನಮ್ಮ ಮನೆಗೆ ಬಿದ್ರೇ ಅದು ಚೆಂದ ಅಂತಂದು ಸೊ ಇಲ್ಲಿ ಕಿಟಕಿ ಇಕ್ಕಿದ್ದೀವಲ್ಲ, ಅಲ್ಲಿಂದ ಸೂರ್ಯನ ಬೆಳಕು ಚೆನ್ನಾಗಿ ಬರುತ್ತೆ. ಮತ್ತು ಕಿಚನಲ್ಲೂ ಸ್ವಲ್ಪ ಸೊ ಇಸ್ ನೋಡಿ ಇವಾಗ ಹೊರಟಿದ್ದೀವಿ ಐಟಮ್ ತರೋದಕ್ಕೆ, ಫರ್ನಿಚರ್ ತರೋದಕ್ಕೆ ಅಂತ ಹೇಳಿದ್ನಲ್ಲ. ಸೊ ಇವಾಗ ಹೊರಟಿದ್ದೀವಿ. ನಮ್ಮ ಹುಡುಗರೆಲ್ಲ ಹೊರಟಿದ್ದಾರೆ. ಶೆಕೆ ಜಾಸ್ತಿ ಅದಕ್ಕೆ ಕೂದಲು ಮೇಲೆ ಹಾಕ್ಬಿಟ್ಟು ಕ್ಲೀನ್ ಹಾಕ್ಬಿಟ್ಟಿದ್ದೀನಿ. ಅಂದರೆ ಶೆಕೆ ಜಾಸ್ತಿ ಇರೋಕ್ಕಾಗೋದಿಲ್ಲ ಶೆಕೆಗೆ, ಅದಕ್ಕೆ ಅಲ್ಲೋಗ್ಬಿಟ್ಟು ಇನ್ನೂ ಇರೋ ವೀಡಿಯೋನ ಕಂಟಿನ್ಯೂ ಮಾಡ್ಕೊತೀನಿ. ಯಾರೆಲ್ಲ ಇನ್ನೂ ನನ್ನ ವೀಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವೀಡಿಯೋ ಕಂಟಿನ್ಯೂ ಆಗುತ್ತೆ, ಹಾಗೆ ನೋಡ್ತಾ ಇರಿ. ಸೊ ವೈಸ್ ನೋಡಿ ಫ್ರಿಡ್ಸ್ ಎಲ್ಲ ನೋಡ್ತಾ ಇದ್ದೀವಿ. ಇಷ್ಟೊತ್ತು ಸಸ್ಪೆನ್ಸಾಗಿ ಇಟ್ಟಿದ್ದು ಏನು ಅನ್ನೋದು ಗೊತ್ತಾತ. ಕುತ್ಕೊಂಡಿದ್ದೀವಿ, ಓನರ್ ಇನ್ನೂ ಬಂದಿಲ್ಲ. ಸಸ್ಪೆನ್ಸು ನೋಡಿ. ಫ್ರಿಡ್ಜು ಎಲ್ಲ ಸಿಂಗಲ್ ಡೋರ್, ನಾವು ಡಬಲ್ ಡೋರ್. ಹೋಗಿ ಬನ್ನಿ. ಇದು ಎಲ್ಲ ಅಲ್ಲೇ ಶಿಫ್ಟ್ ಮಾಡಿಬಿಟ್ಟವ್ರಿ. ಮಾಡಿದ್ದು ಇಲ್ಲ ಇದು ಚೆನ್ನಾಗಿದೆ. ಶಿಫ್ಟ್ ಮಾಡಿಬಿಟ್ಟವ್ರಿ. ನೋಡ್ಕೊಳಕ್ಕೆ ಅವ್ರನ್ನ ಕೇಳಿ ಯಾವ್ಯಾವ ಥರ ನೋಡಿ. ಒಳ್ಳೆಲ್ಲ ಸಾಕಾಗೈತೆ ಗೈಸ್ ನೋಡಿ. ಆ ಬ್ಲೂ ಮಾತ್ರ ಸಾಕಾಗೈತೆ. ಬಟ್ ಏನು ಮಾಡೋದು, ಅಡುಗೆ ಮನೆಗೆ ಬ್ಲೂ ಇಕ್ಕಬಾರ್ದು ಅಂತಾರೆ. ಬ್ಲೂ ಏನು ಮಾಡ್ತೀವಿ ಅದನ್ನೇನು. ಅದು ಸೇಮೆ ತಾನೆ, ಕನ್ವರ್ಟಬಲ್ ಸೇಮ್ ಐತಲ್ಲ. ಎಲ್ಲ ಸೇಮ್ ಇರಲ್ಲ, ಕನ್ವರ್ಟಬಲ್ ಅದು. ಕೊಟ್ಟಿಚ್ಚಪ್ಪು ಎಲ್ಲ ಎಲ್ಲ ನೋಡಿ. ಬೇರೆ ಕಂಪ್ನಿದು ಗ್ಲಾಸ್ ಇಲ್ಲ, ಸಖತ್ತಾಗಿ ಕಾಣಿಸ್ತಾರೆ ನೋಡಿ. ಬೇಡಪ್ಪ ಸಿಂಗಲ್ಲು ಬೇಡ. ಇದು ವಿರ್ಫೂಲಲ್ಲಿ ವಿರ್ಫೂಲ್ ಫಸ್ಟಕ್ಕೆ ಇದು ನೋಡಿದ್ವಿ ವಿರ್ಫೂಲಲ್ಲಿ. ಬಟ್ ನಮ್ಮ ಮನೆಯವ್ರಿಗೆ ಇಷ್ಟ ಆಗಲ್ಲಂತೆ ವಿರ್ಫೂಲ್, ಬೇಡವಂತೆ. ಇದು ಬೇಕಾ ಬೀರು? ಅವೆಲ್ಲ ಜಾಸ್ತಿ ಅಪ್ಪ, 70-80 ಜಾಸ್ತಿ. ಇದು ಸೇಮೇನಾ ಕರಿರಡ್ಡಿ? ಸ್ಕ್ರಾಚಸ್ ಎಲ್ಲ ನೋಡ್ತಾ ಅವ್ರೆ. ಏನಾಗಲ್ಲ, ಅವೆಲ್ಲ ಸಣ್ಣ. ಇದು ಪೇಪರ್ ತೆಗೆದ್ರೆ ಹೋಗುತ್ತೆ, ಪೇಪರ್ ತೆಗೆದ್ರೆ ಹೋಗುತ್ತೆ, ಅದೇನಾಗಲ್ಲ.
ಇರಲಿ ಬಿಡು, ಗಲೀಜ್ ಪೇಪರ್ ಗಲೀಜಾಗಲ್ಲ. ಬರಪ್ಪ ಒಳಗಡೆ. ಬ್ಯಾಕ್ ಸೈಡ್ ಈ ಥರ ಕಾಣಿಸ್ತಾ ಇತ್ತು. ಇದು ಓಪನ್ ಹಂಗೆ ಅನಿಸುತ್ತೆ. ಸೊ ಗೈಸ್ ನೋಡಿ, ಫ್ರಿಡ್ಜ್ ಆಟೋದಲ್ಲಿ ಹೋಗ್ತಾ ಇದೆ. ಸೊ ನಾವು ಬೈಕಲ್ಲಿ ಬರ್ತಾ ಇದ್ದೀವಿ. ಇದು ನಮ್ಮ ಮಧುಗಿರಿ ಟು ಶಿರಾ ರೋಡು. ಹಾಗೆ ಮನೆಗೆ ಬಂದು ಅನ್ಬಾಕ್ಸಿಂಗ್ ಆದಮೇಲೆ ಹೊರಗಡೆ ಹಾಕ್ಲಿಕ್ಕೆ ಅಂತಂದು ತಗೊಂಡು ಹೋಗ್ತಾ ಇದ್ದಾರೆ. ಅದರಲ್ಲಿ ಬೆಂಡು ಮತ್ತು ಏನೇನೋ ಎಲ್ಲ ಇಟ್ಟಿರ್ತಾರಲ್ಲ, ಸೊ ಅವನ್ನೆಲ್ಲ ಮತ್ತು ಚಿಕ್ಕ ಚಿಕ್ಕ ಕವರ್ಸು ಎಲ್ಲ ಇಟ್ಟಿರ್ತಾರಲ್ಲ ನೋಡಿ, ಅವನ್ನೆಲ್ಲ ಅದರೊಳಗೆ ಹಾಕೋಬಿಟ್ಟು ತಗೊಂಡು ಹೋಗ್ತಾ ಇದ್ದಾರೆ ಹೊರಗಡೆ ಹಾಕಿ ಬರೋದಕ್ಕೆ ಅಂತಂದು. ಮತ್ತು ಇಲ್ಲಿ ಇಟ್ಕೊಂಡ್ರೆ ಮಕ್ಕಳೆಲ್ಲ ಕಿತ್ತಾಡ್ತಿರ್ತಾರೆ, ಕಿತ್ತಾಕ್ತಾರೆ. ಅದು ನೋಡಿ, ಫ್ರಿಡ್ಜ್ ಅನ್ಬಾಕ್ಸ್ ಮಾಡಿದ್ದಾಯಿತು. ಯಾವ ಥರ ಕಾಣಿಸ್ತಿದೆ ಫ್ರಿಡ್ಜ್ ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆ ಅದು ಅರ್ವಿ ಮತ್ತು ಈರುಳ್ಳಿದು ಅದು ಟ್ರೇ ಅಲ್ಲೇ ಇಟ್ಟಿದ್ದೀನಿ. ಏನಂದರೆ ಈ ಫ್ರಿಡ್ಜ್ಗೆ ಈರುಳ್ಳಿ ಟ್ರೇ ಬಂದಿಲ್ಲ. ಸಿಂಗಲ್ ಡೋರಿಗೆ ಮಾತ್ರ ಈರುಳ್ಳಿ ಟ್ರೇ ಎಲ್ಲ ಯಾವುದೇ ಬ್ರ್ಯಾಂಡ್ ತಗೊಂಡ್ರು ಸಿಂಗಲ್ ಡೋರಿಗೆ ಈರುಳ್ಳಿ ಟ್ರೇದೆಲ್ಲ ಬರುತ್ತಂತೆ. ಬಟ್ ಡಬಲ್ ಡೋರ್ಗೆ ಕೆಲವೊಂದು ಫ್ರಿಡ್ಜ್ಗೆ ಈರುಳ್ಳಿ ಟ್ರೇ ಏನೂ ಬರೋದಿಲ್ಲ ಅಂತ ಅಂದರು. ಸೊ ಅದಕ್ಕೋಸ್ಕರ ಈರುಳ್ಳಿ ಟ್ರೇ ಬಂದಿರಲಿಲ್ವಲ್ಲ, ಅದಕ್ಕೆ ನೋಡಿ ಸ್ಯಾಮ್ಸಂಗಲ್ಲಿ ಒಂದರಲ್ಲಿ ಬಂದಿತ್ತು, ಒಂದು ಬೇರೆ ಅಂಗಡಿಲಿ ನೋಡಿದ್ದಾಗ. ಅದು ನಮಗೆ ಯಾಕೋ ರೇಟ್ ಜಾಸ್ತಿ ಅಂತ ಅನ್ನಿಸ್ತು. ಸೊ ಅದಕ್ಕೆ ಪರವಾಗಿಲ್ಲ ಅಂತಂದು ಮತ್ತು ನಾವು ಯಾವ್ದು ನೋಡಿದ್ದೀವೋ ಅದನ್ನೇ ತಗೊಂಡು ಬಂದ್ವಿ. ನೋಡಿ ಯಾವ ಥರ ಇದೆ ಅನ್ನೋದು ಫ್ರಿಡ್ಜು. ಈಗ ಇದನ್ನೆಲ್ಲ ನೀಟಾಗಿ ಒರೆಸ್ಬಿಟ್ಟು ಒಂದು ನಿಮಿಷ ಹೇಳ್ತೀನಿ. ಸೊ ವೈಸ್ ಈಗ ಫ್ರಿಡ್ಜ್ ಅನ್ಬಾಕ್ಸಿಂಗ್ ಮಾಡಿದ್ದಾಯ್ತಲ್ವ, ಸೊ ಅದನ್ನು ಫಸ್ಟು ನೀಟಾಗಿ ಅದನ್ನೆಲ್ಲ ಒರೆಸ್ಬಿಟ್ಟು ಕ್ಲೀನ್ ಮಾಡಿ, ಅದಾದಮೇಲೆ ಪೂಜೆ ಮಾಡಿಬಿಟ್ಟು ಆಮೇಲೆ ಸ್ವಿಚ್ ಪ್ಲಗ್ ಆನ್ ಮಾಡು ಅಂತಂದು ಹೇಳಿದ್ರು ನಮ್ಮ ಮನೆಯವರು. ಸೊ ಅದಕ್ಕೆ ಸರಿ ಅಂತಂದು ಈಗ ಎಲ್ಲ ಪೂಜೆ ಮಾಡಬೇಕು ಫ್ರಿಡ್ಜ್ಗೆ. ಪೂಜೆ ಮಾಡಿಬಿಟ್ಟು ಅವ್ರು ಹೇಳಿದರು ಏನು ಅಂದರೆ, ತಗೊಂಡೋಗಿದ ತಕ್ಷಣ ಪ್ಲಗ್ ಹಾಕಬೇಡಿ ಮತ್ತು ಆನ್ ಕೂಡ ಮಾಡಬೇಡಿ ತಗೊಂಡೋಗಿದ ತಕ್ಷಣ ಅಂತಂದು ಹೇಳಿದರು. ಸೊ ಅದಕ್ಕೆ ಸ್ವಲ್ಪ ಟೈಮ್ ಅಂದರೆ ಒಂದು 5-6 ಅವರ್ಸ್ ಟೈಮ್ ಕೊಡಿ, ಅದಾದಮೇಲೆ ಆನ್ ಮಾಡಿ, ಅಲ್ಲಿವರೆಗೂ ಆನ್ ಮಾಡೋಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಅಂದರೆ ಒಂದು 12-12:30 ಹಂಗೆ ತಂದಿರೋದು ಫ್ರಿಡ್ಜ್ ಅದು. ಸೊ ಇವಾಗ ಸಂಜೆ ಇನ್ನೇನೋ ಒಂದು 6 ಗಂಟೆ ಹಂಗೆ ಕಲೆಕ್ಷನ್ ಕೊಟ್ಟರೆ ಆಯಿತು ಅಂತಂದು ಈಗ ಎಲ್ಲ ನೀಟಾಗಿ ಅದನ್ನು ಒರೆಸ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿ ಆಮೇಲೆ ನಮ್ಮ ಮನೆಯವ್ರು ಬಂದಮೇಲೆ ಆನ್ ಮಾಡ್ತಾರೆ. ಸೊ ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ನಮ್ಮ ಮನೆ ಫ್ರಿಡ್ಜ್ ಯಾವ ಥರ ಇದೆ ಅನ್ನೋದನ್ನ ಕಮೆಂಟ್ ಮಾಡಿ. ಸಿಂಗಲ್ ಡೋರು ಬೇಡ ಅಂತ ಅನ್ನಿಸ್ತು, ಯಾಕಂದರೆ ತಗೊಳೋದು ಒಂದೇ ಸರಿ, ಮತ್ತು ಸಿಂಗಲ್ ಡೋರ್ನ ಮಾರಾಕಕ್ಕೆ ಹೋದರೆ ಅದು ಸೆಕೆಂಡ್ ಹ್ಯಾಂಡು ಲೆಕ್ಕಕ್ಕೆ ಆಗುತ್ತೆ. ನಾವು ಒಂದು ವಾರ ಯೂಸ್ ಮಾಡಿದರೆ ಅದು ಸೆಕೆಂಡ್ ಹ್ಯಾಂಡು ಲೆಕ್ಕಕ್ಕೆ ಆಗುತ್ತೆ. ಸೊ ಮಾರಾಕೋದು ಮತ್ತು ತರೋದು ಆ ಥರ ಎಲ್ಲ ಬೇಡ. ಮತ್ತು ಯಾಕೆ ಸೇಲ್ ಮಾಡಿಕೊಂಡು ಅವನ್ನೆಲ್ಲ ಕಡಿಮೆ ರೇಟಿಗೆ ಹಾಕ್ಕೊಳ್ತಾರೆ ಅಂತಂದು ಡೈರೆಕ್ಟು ಡಬಲ್ ಡೋರ್ ಫ್ರಿಡ್ಜೇ ತಂದಿದ್ದು. ಅದಕ್ಕೋಸ್ಕರ ಡೈರೆಕ್ಟ್ ಡಬಲ್ ಡೋರ್ ಫ್ರಿಡ್ಜೇ ತಂದ್ವಿ. ಸೊ ಇಲ್ಲಿ ಟ್ಯಾಕ್ಟ್ರಿಗಳು ಜಾಸ್ತಿ ಓಡಾಡ್ತಾ ಇದ್ದಾವೆ. ಏನಂದರೆ ಮಣ್ಣು ಹೊಡಿತಾ ಇದ್ದಾರೆ, ಅದಕ್ಕೋಸ್ಕರ ಟ್ಯಾಕ್ಟ್ರಿಗಳು ಜಾಸ್ತಿ ಓಡಾಡ್ತಿದ್ವಲ್ಲ, ಸಿಕ್ಕಾಪಟ್ಟೆ ಧೂಳು ಜಾಸ್ತಿ ಬರ್ತಾಯಿದೆ. ಹಾಗೆ ಸೌಂಡ್ ಕೂಡ ಡಿಸ್ಟರ್ಬೆನ್ಸ್ ಇದ್ದರೆ ಸಾರಿ, ಏನು ಮಾಡೋಕ್ಕಾಗೋದಿಲ್ಲ. ಕಂಟಿನ್ಯೂಸ್ ಒನ್ ಬೈ ಒನ್ ಬರ್ತಾನೆ ಇರ್ತವೆ. ಸ್ಟಾಪ್ ಮಾಡಿ ವಿಡಿಯೋ ಮಾಡೋ ಅಷ್ಟು ಟೈಮ್ ಕೂಡ ಆಗೋದಿಲ್ಲ, ಅಷ್ಟು ಕಂಟಿನ್ಯೂಸ್ ಒನ್ ಬೈ ಒನ್ ಬರ್ತಾನೆ ಇರ್ತವೆ. ಸೊ ಹಂಗೆ ಸ್ಟಾರ್ಟ್ ಮಾಡಿದ್ದೀನಿ, ವಿಡಿಯೋನ ಅಡ್ಜಸ್ಟ್ ಮಾಡಿಕೊಡ್ರಿ. ಸೊ ಇವಾಗ ಮತ್ತು ಇನ್ನೊಂದೇನೆಂದರೆ, ಸೊ ನಮಗೆ ಫ್ರಿಡ್ಜ್ ಒಂದೇ ಸಿಕ್ಕಿರುತ್ತಲ್ಲ, ಅದ್ರ ಜೊತೆಗೆ ಆಫರಾಗಿ ಫ್ರಿಡ್ಜ್ ಕವರು ಮತ್ತು ಫ್ರಿಡ್ಜ್ಗೆ ಇಡೋದು ಸ್ಟ್ಯಾಂಡು, ಹಾಗೆ ಒಂದು ಐರನ್ ಬಾಕ್ಸ್ ಕೊಟ್ಟಿದ್ದಾರೆ. ಅಲ್ಲಿ ಕಾಣಿಸ್ತಿದೆಯಲ್ಲ ಬ್ಲೂ ಕಲರ್, ಅದೇ ಐರನ್ ಬಾಕ್ಸು ನೋಡಿ, ಇದೆ ಐರನ್ ಬಾಕ್ಸು. ಸೊ ಪ್ರೆಸ್ಟೀಜ್ ಕಂಪ್ನಿದು. ಉಲ್ಟಾ ಕಾಣಿಸುತ್ತೆ ಅನಿಸುತ್ತೆ, ನಾನು ಫ್ರಂಟ್ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡ್ತಿರೋದ್ರಿಂದ ಇದು ನಿಮಗೆ ಉಲ್ಟಾ ಕಾಣಿಸುತ್ತೆ ಅನಿಸುತ್ತೆ. ಪ್ರೆಸ್ಟೀಜ್ ಕಂಪ್ನಿದು ಚೆನ್ನಾಗಿದೆ. ಇದನ್ನು ಫ್ರೀಯಾಗಿ ಕೊಟ್ಟಿರೋದವರು. ಏನಂದರೆ ಫಸ್ಟ್ ಬೆಳಗ್ಗೆನೇ ಹೋಗಿದ್ವಲ್ಲ, ಸೊ ಫಸ್ಟ್ ಕಸ್ಟಮರ್ಸ್ ಹೋದಾಗ, ಸೊ ಏನಂದರೆ ಫಸ್ಟು ಬೆಳಗ್ಗೆನೇ ಹೋಗಿದ್ವಲ್ಲ, ಸೊ ಫಸ್ಟ್ ಕಸ್ಟಮರ್ಸ್ ಹೋದಾಗ ಅವ್ರಿಗೂ ಒಂದು ಏನಾದರೂ ಒಂದು ಬೈ ಮಾಡಿದ್ರೆ ಅವ್ರಿಗೂ ಇನ್ನೂ ಇಡೀ ಡೇ ಪೂರ್ತಿ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅನ್ನೋದು ಅವ್ರ ಮೈಂಡಲ್ಲಿರುತ್ತೆ. ಸೊ ಅದಕ್ಕೋಸ್ಕರ ಅವರು ಇದನ್ನು ಕಡಿಮೆ ಮಾಡ್ಕೊಳ್ಳಿ ಅಮೌಂಟ್ ಅದಕ್ಕೆ. ಸೊ ಇದನ್ನು ಕೂಡ ಗಿಫ್ಟಾಗಿ ಕೊಟ್ಟಿರೋದು.
ಒಂದು ಐರನ್ ಬಾಕ್ಸು ಹಾಗೆ ಫ್ರಿಡ್ಜ್ ಕವರು, ಒಂದು ಫ್ರಿಡ್ಜ್ ಅಡಿಗೆ ಇರ್ತಾರಲ್ಲ ಸ್ಟ್ಯಾಂಡು, ಸೊ ಅಷ್ಟೂ ಇದಕ್ಕೆ ಫ್ರೀಯಾಗಿ ಆಫರ್ ಥರ ಕೊಟ್ಟಿದ್ದಾರೆ ಅಷ್ಟೇ ಗಿಫ್ಟಾಗಿ. ಇಟ್ಟಿದೆ ಅನ್ನೋದು ನನ್ನಷ್ಟು ಹೈಟ್ ಬರುತ್ತೆ ಫ್ರಿಡ್ಜ್. ಮತ್ತು ಇನ್ನೊಂದು ಈರುಳ್ಳಿ ಟ್ರೇ ಇರೋದು ನೋಡಿದ್ವಿ ಅಂದಲ್ಲ, ಅದು ಇನ್ನೂ ಹೈಟು, ಇಷ್ಟು ಎಕ್ಸ್ಟ್ರಾ ಹೈಟ್ ಇಷ್ಟು ಬರುತ್ತೆ, ಅಷ್ಟು ಹೈಟ್ ಇತ್ತು ಅದು. ಸೊ ಇವೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ರೆ ಫಸ್ಟ್ ಈಗ. ಸೊ ಈಗ ಸದ್ಯಕ್ಕೆ ಫ್ರಿಡ್ಜ್ ಕವರೆಲ್ಲ ಅವ್ರು ಕೊಟ್ಟಿರೋದೇ ಹಾಕಿದ್ದೀನಿ. ಸೊ ಸ್ವಲ್ಪ ಆರ್ಡ್ರ್ ಮಾಡಿ ತರಿಸ್ಕೊಳ್ಳೋವರೆಗೂ ಅದೇ ಇರಲಿ ಅಂತಂದು ಹಾಕಿಟ್ಟಿದ್ದೀನಿ ಅಷ್ಟೇ. ಹಾಗೆ ಅದು ಮುದ್ದೆ ಕೋಲು ಎಲ್ಲ ಅಲ್ಲೇ ಇಡೋದು ನಾನು ಡೈಲಿ ಯೂಸಲ್ಲಿ. ಸೊ ಇವಾಗ ಸ್ವಲ್ಪ ಜಾಗ ಚೇಂಜ್ ಮಾಡಬೇಕು, ಮತ್ತು ಅರ್ವಿ ಎಲ್ಲ ಈ ಕಡೆ ಸ್ಲ್ಯಾಬ್ ಮೇಲೆ ಇಟ್ಕೊಳ್ತೀನಿ. ನೋಡಿ ಮೇಲ್ಗಡೆ ಎಲ್ಲ ಪೂರ್ತಿ ಕ್ಲೀನ್ ಮಾಡಿದ್ದಾಯಿತು. ಈಗ ಕೆಳಗಡೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಸೊ ಒಂದು ದೊಡ್ಡ ತಪ್ಪಲೆಗೆ ಐಟಮ್ ಎಲ್ಲ ಹಾಕಿಟ್ಕೊಂಡಿದ್ದೆ, ಕಡಲೆಬೇಳೆ ಆ ಥರದ್ದೆಲ್ಲ ಐಟಮು, ಉದ್ದಿನಬೇಳೆ ಆ ಥರದ್ದು ಐಟಮ್ ಎಲ್ಲನ. ಸೊ ಅದರಲ್ಲಿರೋ ಐಟಮ್ ಎಲ್ಲ ಫ್ರಿಡ್ಜಲ್ಲಿ ಸ್ಟೋರೇಜ್ಗೆ ಹೋಗಿಬಿಟ್ರೆ ತಪ್ಪಲೆ ಫ್ರೀ ಆಗುತ್ತೆ. ಅದು ಪಾತ್ರೆ ಎತ್ತಿಟ್ಬಿಟ್ರೆ ದೊಡ್ಡ ತಪ್ಪಲೆ ಅದು, ಸೊ ಅದನ್ನು ಎತ್ತಿಟ್ಬಿಟ್ರೆ ಆ ಜಾಗ ಫ್ರೀ ಆಗುತ್ತೆ. ನೋಡಿ ಅಲ್ಲಿಗೆ ಇದನ್ನು ಅರ್ವಿ ಮತ್ತು ಈರುಳ್ಳಿ ಬುಟ್ಟಿ ಎಲ್ಲ ಇಟ್ಟು ರೆಡಿ ಮಾಡಿಬಿಟ್ರೆ ಫ್ರೀ ಆಗುತ್ತೆ ಕಿಚನ್ನು ಅಂತಂದು. ಸೊ ಆದಷ್ಟು ಕಿಚನ್ನು ಫ್ರೀಯಾಗಿ ಇಟ್ಕೊಳ್ಳೋಕ್ಕೆ ನೋಡ್ತೀನಿ. ಯಾಕಂದರೆ ನೆಲದಲ್ಲಿ ಎಲ್ಲ ಇಟ್ಟಾಗ ನೆಲ ಒರೆಸ್ಲಿಕ್ಕೆ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅವನ್ನೆಲ್ಲ ಎತ್ತಿಟ್ಟು ನೀಟಾಗಿ ಡೈಲಿ ನೆಲ ಒರೆಸ್ಬೇಕು ಅಂದಾಗ ಅವೆಲ್ಲ ಎತ್ತಿಡೋಕ್ಕಾಗಲ್ಲ ಯಾವಾಗಲೂ ಅನ್ನೋದಕ್ಕೋಸ್ಕರ ಅಷ್ಟೇ. ಹಾಗೆ ನೋಡಿ ಫ್ರಿಡ್ಜ್ಗೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಈಗ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಲಕ್ಷ್ಮಮ್ಮ ಯಾವಾಗಲೂ ಕೂಲಾಗಿರಮ್ಮ ಅಂತಂದು ನಮ್ಮ ಮನೆಯವ್ರು ಹೇಳಿದ್ರು. ಸೊ ಅದಕ್ಕೋಸ್ಕರ ಆ ಥರ ಹೇಳ್ಕೊಂಡು ಪೂಜೆ ಮಾಡಿಬಿಟ್ಟು ಯಾವುದೇ ರೀತಿ ಪ್ರಾಬ್ಲಮ್ ಬರದೆ ಹಿಂಗೆ ಇರಲಿ, ಚೆನ್ನಾಗಿ ಒಲ್ದು ಬರಲಿ ಅಂತಂದು ಹೇಳಿ ಪೂಜೆ ಮಾಡಿ ಎತ್ತಿಡ್ತಾ ಇದ್ದೀನಿ ಈಗ ಉದ್ಗಡ್ಡಿ ಎಲ್ಲನ. ಸೊ ಪ್ಲೆಗ್ ಕೂಡ ಅಲ್ಲೇ ಪಕ್ಕದಲ್ಲೇ ಕೊಟ್ಟಿದ್ದಾರೆ ಹೇಳಿ ಗೈಸ್. ನೋಡಿರಿ ಸಂಜೆ ಆದರೂ ಬಿಡ್ದಂಗೆ ಚೌಕಾಬಾರ ಆಡ್ತಿರೋದು ಕೂತ್ಕೊಂಡು, ಬರೀ ಚೌಕಾಬಾರ ಆಡ್ಕೊಂಡು ಕೂತ್ಕೊಂಡ್ರೆ ಆಯ್ತು. ಹೆಂಗೈತೆ ಅಜ್ಜಿ? ಅಜ್ಜಿ ಏನು ಹೇಳಲೇ ಇಲ್ಲಪ್ಪ, ಅಷ್ಟೇ ಚೆನ್ನಾಗೈತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.